ನಗರದಲ್ಲಿ ವಿವಿಧ ಸಂಸ್ಥೆಗಳ ಮುಖೇನ ಅಭಿಯಾನ ಪರ್ವ ಹಮ್ಮಿಕೊಳ್ಳಲಾಗಿದೆ. ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ, ವಾಸವಿ ಪಬ್ಲಿಕ್ ಶಾಲೆ, ಫೇಸ್ ಪದವಿ ಪೂರ್ವ ಕಾಲೇಜು, ನಂದನ ಎಜುಕೇಷನ್ ಟ್ರಸ್ಟ್, ವಿಕಾಸ ವಿದ್ಯಾಸಂಸ್ಥೆ ಮುಂದಾಳತ್ವದಲ್ಲಿ ಈ ಅಭಿಯಾನ ನಡೆಯಲಿದ್ದು, ಆಪರೇಷನ್ ಸಿಂಧೂರ್ ಯಶಸ್ವಿ ಮತ್ತು ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಆಗಸ್ಟ್ 15ರಂದು ನಡೆಯಲಿದ್ದು, ಆಗಸ್ಟ್ 14ರಂದು ಧ್ವಜ ಕಟ್ಟುವ ಕಾರ್ಯಕ್ರಮ ನಡೆಯಲಿದೆ. ಗಾಂಧಿ ಬಜಾರ್ನಲ್ಲಿ ವರ್ತಕರು ತಾವೇ ಧ್ವಜ ಕಟ್ಟಲಿದ್ದಾರೆ. ಆಗಸ್ಟ್ 15ರಂದು 2 ಮೆರವಣಿಗೆ ನಡೆಯಲಿದೆ. ಒಂದು ಪ್ರಬುದ್ಧರ ಮೆರವಣಿಗೆ ನಡೆದರೆ ಮತ್ತೊಂದು ಪುಟ್ಟ ಮಕ್ಕಳ ಮೆರವಣಿಗೆ ನಡೆಯಲಿದೆ. ಶಿವಪ್ಪ ನಾಯಕನ ಪ್ರತಿಮೆಯಿಂದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನವರೆಗೆ ಈ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೆ ವಾಸವಿ ಸಂಸ್ಥೆಯ ನಮ್ಮೆಲ್ಲರೂ ಕೂಡ ಹಿರಿಯರಾದಂಥ ಶೇಷಾಚಲ ಅವರ ಒಂದು ಕನಸಿನ ಕೂಸು ಈ ಒಂದು ಕಾರ್ಯಕ್ರಮ. ಶೇಷಾಚಲ ಅವರು ಮತ್ತು ಪೇಸ್ ಮತ್ತು ಆರ್ಯವೈಶ್ಯ ಸಮಾಜದ ಇಡೀ ಸಂಸ್ಥೆ, ಆರ್ಯವೈಶ್ಯ ಸೊಸೈಟಿ ಮತ್ತು 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ನಮ್ಮ ಮಕ್ಕಳು 2ನೇ ತರಗತಿಯ ಮಕ್ಕಳವರೆಗೂ ಸ್ವತಂತ್ರ ಹೋರಾಟಗಾರರ ವೇಷಭೂಷಣಗಳಿಂದ ಈ ಒಂದು ಕಾರ್ಯಕ್ರಮ ಮೆರವಣಿಗೆ ಪ್ರಾರಂಭ ಆಗಿ ಶಿವಪ್ಪ ನಾಯಕ ವೃತ್ತದವರೆಗೂ ಈ ಒಂದು ಮೆರವಣಿಗೆ ನಡೆಯುತ್ತೆ. ಅದೇ ರೀತಿ ಶಿವಪ್ಪ ನಾಯಕ ವೃತ್ತದಿಂದ ರಾಮಣ್ಣ ಶೆಟ್ಟಿ ಪಾರ್ಕ್ವರೆಗೂ ಕೂಡ PUC ವರೆಗಿನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಮೇಲ್ಗಡೆಯಿಂದ ಅಂದ್ರೆ ಶಿವಪ್ಪ ನಾಯಕ ವೃತ್ತದಿಂದ ರಾಮಣ್ಣ ಶೆಟ್ಟಿ ಪಾರ್ಕ್ ಅವರು ಮೆರವಣಿಗೆ ಮುಖಾಂತರ ರಾಷ್ಟ್ರಧ್ವಜ ಹಿಡ್ಕೊಂಡು ಆ ಒಂದು ವಿದ್ಯಾರ್ಥಿನಿಯರು ಬರ್ತಾರೆ. ಸುಮಾರು 9 ವೇದಿಕೆಗಳು, ಭವ್ಯವಾದಂಥ ವೇದಿಕೆಗಳು ಇಡೀ ಗಾಂಧಿ ಬಜಾರಿನ ಇಡೀ ಹಿಂದೂ ಧರ್ಮ, ವಿಶೇಷವಾಗಿ ಆರ್ಯವೈಶ್ಯ ಸಮಾಜ, ಭಾವಸಾ ಕ್ಷತ್ರಿಯ ಸಮಾಜ, ದೈವಜ್ಞ ಸಮಾಜ, ನಂದನ ಶಿಕ್ಷಣ ಸಂಸ್ಥೆ, ಜೈನ್ ಸಮಾಜ ಇವರೆಲ್ಲರ ನೇತೃತ್ವದಲ್ಲಿ 3 ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವತ್ತು ಆಯೋಜನೆಯಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಸುಮಾರು 1,000 ಜನ ವಿದ್ಯಾರ್ಥಿಗಳು, ನಾಗರಿಕರು ಕೂಡ ಸುಮಾರು 500 ಜನ ಈ ಒಂದು ಮೆರವಣಿಗೆಯಲ್ಲಿ ಹೊರಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ 77ನೇ ವರ್ಷದ ಈ ಒಂದು ಏನು ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳು ಮಾಡ್ಕೋತಾ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಬಾರಿ ಸಾರ್ವಜನಿಕ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಈ ಸಂಭ್ರಮದಲ್ಲಿ ಗಾಂಧಿ ಬಜಾರ್ನ ಎಲ್ಲ ವರ್ತಕರು ಅಷ್ಟೇ ಅಲ್ಲದೆ ಇಡೀ ಶಿವಮೊಗ್ಗದ ಕಾಲೇಜು ವಿದ್ಯಾರ್ಥಿನಿಯರು ಜೊತೆಗೆ ಪ್ರೀ ಪ್ರೈಮರಿಯಿಂದನೂ ಕೂಡ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುವಂಥ ವಿಶೇಷ ಕಾರ್ಯಕ್ರಮ. ನಾನು ನಾಗರಿಕರಿಗೆ ಮನವಿ ಮಾಡ್ತೇನೆ, ಸ್ವಾತಂತ್ರ್ಯ ದಿನಾಚರಣೆ ದಿನ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಒಂದು ವೆಹಿಕಲ್, ಸ್ಕೂಟ್ರು, ಈ ಥರದ್ದು 4 4 ಯಾವುದೂ ಕೂಡ ದಯವಿಟ್ಟು ಗಾಂಧಿ ಬಜಾರು ತೊಗೊಂಡ್ಬಿಡಿ. ಜನರಿಂದನೇ ಸಂಭ್ರಮ. ನಾನು ಅವರು ಮನವಿ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆಗಳು ಕೂಡ ಅಲ್ಲಿ ನಾವು ಮನವಿ ಮಾಡಿದ್ದೀವಿ. ಅವರು ಕೂಡ ಇದೊಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಖಂಡಿತ ಪೂರ್ಣ ಸಹಕಾರ ನಾವು ಕೊಡ್ತೇವೆ. ಯಾವುದೂ ವೆಹಿಕಲ್ ಹೋಗದೇ ಇರೋ ರೀತಿಯಲ್ಲಿ ಅವ್ರಿಗೂ ಮನೋತ್ಸವ ಹೊಲಿಸ್ತೇವೆ ಅಂತ ಮತ್ತು ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ವೈಶಿಷ್ಟ್ಯಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ